ಹಾಸನದಲ್ಲಿ ಹರಿದಾಡ್ತಾ ಇರುವಂತಹ ಅಶ್ಲೀಲ ವಿಡಿಯೋಗಳು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಇನ್ನು ಈ ಪ್ರಕರಣದಲ್ಲಿ ಈಗಾಗಲೇ ದೇಶದಾದ್ಯಂತ ಹಲ್ಚಲ್ ಎಬ್ಬಿಸಿರುವಂತಹ ಈ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಹೆಸರು ತಳಕು ಹಾಕೊಂಡಿದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣ ಇದೀಗ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಪೆನ್ಡ್ರೈವ್ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಇನ್ನೊಂದು ಸಮರ ಶುರುವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಇರೋರು ಯಾರು ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ರಾಜಕೀಯ ಸ್ವರೂಪ ಪಡ್ಕೊಂಡು ಈ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಉಚ್ಚಾಟನೆ ಮಾಡೋದಕ್ಕೆ ಮುಂದಾಗಿದೆ. ಪ್ರಜ್ವಲ್ ಉಚ್ಚಾಟನೆ ಮಾಡುವಂತೆ ಸ್ವಪಕ್ಷದಿಂದ ಕೂಡ ಒತ್ತಡ ಕೇಳಿ ಬಂದ ಬೆನ್ನಲ್ಲೇ ಮುಜುಗರ ತಪ್ಪಿಸಿಕೊಳ್ಳೋಕೆ ಈ ನಿರ್ಧಾರಕ್ಕೆ ಬರಲಾಗಿದೆ. ಪ್ರಜ್ವಲ್ಗೆ ಪಕ್ಷದಿಂದ ಅಮಾನತಿನ ಶಿಕ್ಷೆನೋ ಅಥವಾ ಉಚ್ಚಾಟನೆಯೋ ಅನ್ನೋದು ಇವತ್ತು ಗೊತ್ತಾಗಲಿದೆ. ಹುಬ್ಬಳ್ಳಿಯಲ್ಲಿ ಇಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಪಕ್ಷದ ನಿರ್ಧಾರ ಏನು ಅನ್ನೋದನ್ನ ಪ್ರಕಟ ಮಾಡಲಿಕ್ಕಿದ್ದಾರೆ. ಪ್ರಜ್ವಲ್ ಜೊತೆಗೆ ರೇವಣ್ಣ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಶಾಸಕರ ಡಿಮ್ಯಾಂಡ್, ಪಕ್ಷದ ಹಿತದೃಷ್ಟಿಯಿಂದ ಇಬ್ಬರ ಮೇಲೂ ಕೂಡ ಕಠಿಣ ಕ್ರಮವನ್ನು ಜರುಗಿಸ್ತಾ ಇದೆ ಜೆಡಿಎಸ್. ಈ ಮೂಲಕ ನಮ್ದೇನಿದ್ರು ಕೂಡ ಮೆಚ್ಯೂರ್ಡ್ ಸ್ಟ್ಯಾಂಡು, ನಾವು ತಪ್ಪಿತಸ್ಥರ ಪರವಾಗಿ ನಿಂತ್ಕೊಳ್ಳಲ್ಲ, ವಿರುದ್ಧನೇ ನಿಂತ್ಕೊಳ್ತೀವಿ ಅನ್ನೋ ಮೆಸೇಜನ್ನು ಸಾರ್ವಜನಿಕರಿಗೆ ಕೊಡೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನಗಿದೆ ತೀರ್ಮಾನ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ತಪ್ಪು ಮಾಡಿದವರಿಗೆ ನೆಲದ ಕಾನೂನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ. ನೆನ್ನೆ ಸಹ ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ. ಈ ಪೆನ್ಡ್ರೈವ್ ಪ್ರಕರಣ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿರೋದು ಮಾತ್ರ ಅಲ್ಲ, ದೇವೇಗೌಡರ ಕುಟುಂಬಕ್ಕೂ ಕೂಡ ತೀರಾ ಮುಜುಗರವನ್ನ ತಂದಿದೆ. ತೀರಾ ಅವಮಾನಕಾರಿ ಪೊಸಿಷನಲ್ಲಿ ನಿಲ್ಲಿಸಿರೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಮಾಜಿ ಪ್ರಧಾನಿಗಳ ಕುಟುಂಬಕ್ಕೆ ಅಶ್ಲೀಲ ವಿಡಿಯೋ ಮಸಿ ಮತ್ಕೊಂಡಿದೆ. ಪೆನ್ಡ್ರೈವ್ ಮಸಿಯೊಂದಿಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಪೆನ್ಡ್ರೈವ್ ಕೇಸ್ನಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿತ್ತು. ಪ್ರಜ್ವಲ್ ರೇವಣ್ಣ ಅವರ ಮನೆ ಕೆಲಸದಾಕೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಎಫ್ಐಆರ್ನಲ್ಲಿ ಮೊದಲ ಆರೋಪಿಯಾಗಿ ಎಚ್ ಡಿ ರೇವಣ್ಣ ಹೆಸರಿದ್ರೆ, ಠಾಣೆಯಲ್ಲಿ ಎರಡನೇ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಹೆಸರನ್ನು ಉಲ್ಲೇಖಿಸಲಾಗಿದೆ. ಇದೀಗ ಈ ಎಫ್ಐಆರ್ಗೆ ತಡೆ ಕೋರಿ ಎಚ್ ಡಿ ರೇವಣ್ಣ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯತೆ ಇದೆ. ರೇವಣ್ಣ ಪರ ವಕೀಲರು ಹೈಕೋರ್ಟ್ನಲ್ಲಿ ಸಿಆರ್ಪಿಸಿ 482 ಅಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಪ್ರಕರಣ ಮುಂದೇನಾಗಬಹುದು, ವಾದ ಯಾವ ರೀತಿ ಇರುತ್ತೆ, ಹಾಗೂ ಪ್ರಕರಣದ ಏಟು ಪ್ರಜ್ವಲ್ ರೇವಣ್ಣಗೆ ಇರೋ ಆಯ್ಕೆಗಳು ಏನು, ಆ ಡೀಟೇಲ್ಸ್ ಅನ್ನ ಈಗ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಜ್ವಲ್ಗೆ ಇರುವಂತಹ ಆಯ್ಕೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅವರೇ ಮುಂದೆ ಬಂದು ಹೇಳ್ತಾರಾ ಅನ್ನೋದು ಕುತೂಹಲ ಇದೆ. ಮತ್ತು ಘಟನೆ ನಡೆದು ಇಷ್ಟು ದಿನ ಆಗಿದೆ, ಘಟನೆ ಸಾಕಷ್ಟು ವೈರಲ್ ಆಗಿದ್ದ ದಿನ ಕೂಡ ಅವರು ಇದಕ್ಕಿದ್ದಾಗಿ ವಿದೇಶಕ್ಕೆ ಹೋಗಿರೋದು ಕೂಡ ಈಗ ಸ್ಪಷ್ಟನೆ ಕೊಡಬೇಕಾದಂತಹ ಸ್ಥಿತಿಯಲ್ಲಿ ಅವ್ರನ್ನ ತಳ್ಳಿದೆ. ವಿಡಿಯೋದಲ್ಲಿರುವಂತಹ ವ್ಯಕ್ತಿ ನಾನು ಅಲ್ವೇ ಅಲ್ಲ, ಅದನ್ನು ತಿರುಚಲಾಗಿದೆ, ಅಂದರೆ ಎಡಿಟೆಡ್ ವಿಡಿಯೋ ಅಥವಾ ನಾನು ತೇಜೋವಧೆ ಮಾಡೋದಕ್ಕೆ ಮಾಡಿರೋ ಷಡ್ಯಂತ್ರ ಅಂತೆಲ್ಲ ಹೇಳೋ ಸಾಧ್ಯತೆ ಇದೆ. AI-ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹೇಳಬಹುದು ಅಂತ ನಿರೀಕ್ಷೆ ಇದೆ. ಅನ್ಯಾಯ ಆಗಿದ್ರೆ ಇಷ್ಟು ತಡವಾಗಿ ದೂರನ್ನ ಯಾಕೆ ಕೊಟ್ಟರು, ಅಂದರೆ ಟೈಮಿಂಗ್ ಇದೆಯಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದ ಟೈಮಿಂಗು, ಸೊ ಎಲೆಕ್ಷನ್ ಹೊತ್ತಲ್ಲೇ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ಬೋದು. ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಅಂತ ಕೂಡ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡ್ಕೊಳ್ಬೋದು. ರಾಜಕೀಯ ದ್ವೇಷಕ್ಕೆ ಈ ಕೇಸನ್ನು ಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳೋ ಚಾನ್ಸಸ್ ಕೂಡ ತಳ್ಳಿ ಹಾಕುವಂತಿಲ್ಲ. ಇಷ್ಟು ಮಾತ್ರ ಅಲ್ಲ, ಅನ್ಯಾಯ ಆಗಿದ್ರೆ ಇಷ್ಟು ತಡವಾಗಿ ಇಷ್ಟು ಲೇಟಾಗಿ ಯಾಕೆ ಕಂಪ್ಲೇಂಟ್ ಕೊಟ್ಟರು, ವೈರಲ್ ಮಾಡಿದ ವ್ಯಕ್ತಿಯಿಂದ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸಬಹುದು. ವಿಡಿಯೋ ಮೂಲ ಹುಡುಕಿ ಅವರ ವಿರುದ್ಧ ತನಿಖೆಗೆ ಕೇಳಬಹುದು ಅನ್ನೋ ಆಯ್ಕೆ ಕೂಡ ಪ್ರಜ್ವಲ್ ರೇವಣ್ಣ ಮುಂದಿದೆ. ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡಿ ಕಿರುಕುಳ ಕೊಡ್ತಾ ಇದೆ, ಅಂದರೆ ಟಾರ್ಗೆಟ್ಲಿ ಈ ರೀತಿ ಪ್ರಕರಣಗಳನ್ನು ಹೊರಿಸಲಾಗ್ತಾ ಇದೆ ಅಂತೆಲ್ಲ ಸರ್ಕಾರದ ಮೇಲೂ ಕೂಡ ಹರಿಹಾಯ್ಬೋದು. ಬಲವಂತದ ಕ್ರಮ ಕೈಗೊಳ್ಳದಂತೆ ಮನವಿಯನ್ನು ಕೂಡ ಮಾಡಬಹುದು. ಹಾಗೆ SIT ತನಿಖೆಯ ಕಾನೂನು ಮಾನ್ಯತೆಯನ್ನು ಪ್ರಶ್ನೆ ಮಾಡುವಂತಹ ಆಯ್ಕೆ ಕೂಡ, ಕಾನೂನು ದಾರಿ ಕೂಡ ಪ್ರಜ್ವಲ್ ರೇವಣ್ಣ ಮುಂದೆ ಇರೋದು ಗೊತ್ತಾಗ್ತಾ ಇದೆ. ಇದು ಪ್ರಜ್ವಲ್ ರೇವಣ್ಣಗೆ ಇರುವಂತಹ ಆಯ್ಕೆಗಳಾಗ್ತಾ ಇದೆ. ಇದರಲ್ಲಿ ಯಾವುದನ್ನು ಚೂಸ್ ಮಾಡಿದ್ರೂ ಕೂಡ ಅದನ್ನು ಹೇಗೆ ಜನರಿಗೆ ಸಮರ್ಥಿಸ್ಕೊಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಮತ್ತು ಅದನ್ನು ಕೇಳೋ ಸ್ಥಿತಿಯಲ್ಲಿ ಜನ ಇದ್ದಾರಾ ಈಗ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಘಟನೆ ನಡೆದಿದ್ದ ದಿನಾನೇ ಅವರು ವಿದೇಶಕ್ಕೆ ಹಾರಿರೋದ್ರಿಂದ ಕ್ಲೀನ್ ಚಿಟ್ ತೊಗೊಳ್ದೆ ನೀವು ಹೇಗೆ ಹಾರಿದ್ರಿ, ಏನೇ ತಿರುಚಿದ್ರು ಕೂಡ ನೀವು ಅವತ್ತೇ ಯಾಕೆ ಹೇಳಿಲ್ಲ, ಇಷ್ಟು ಟೈಮ್ ತೊಗೊಂಡು ಆಮೇಲೆ ಯಾಕೆ ಹೇಳ್ತಾ ಇದ್ದೀರಾ ಅನ್ನೋ ಪ್ರಶ್ನೆನ ಕೂಡ ಸಾರ್ವಜನಿಕರು ಕೇಳೋ ಸಾಧ್ಯತೆ ಇದೆ. ಇವು ಕಾನೂನಾತ್ಮಕ ದಾರಿ, ಜೊತೆಗೆ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋದಕ್ಕೆ ಇರುವಂತಹ ದಾರಿ ಪ್ರಜ್ವಲ್ ರೇವಣ್ಣಗೆ ಅನ್ನೋದು ತಿಳಿದು ಬರ್ತಾ ಇದೆ. ಜೆಡಿಎಸ್ನ ಉದಯೋನ್ಮುಖ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ಸ್ಕ್ಯಾಂಡಲ್ ತೀರಾ ಮಸಿಯನ್ನ
ತಂದಿದೆ. ಪ್ರಜ್ವಲ್ ಪೆನ್ಡ್ರೈವ್ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ದೊಡ್ಡ ತಿರುವು ಸಿಕ್ಕಿದೆ. ಪ್ರಕರಣದ ಸದ್ದು ಜೋರಾಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿಬಿಟ್ಟಿದ್ದಾರೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದ ತನಿಖೆ ಮಾಡೋದಕ್ಕೆ ಸರ್ಕಾರ ಎಸ್ಐಟಿ ತಂಡವನ್ನು ರಚನೆ ಮಾಡಿದ್ದು ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದ ತಂಡ ಪೆನ್ಡ್ರೈವ್ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಜ್ವಲ್ ತಾನು ಮಹಿಳೆಯರೊಂದಿಗೆ ಲೈಂಗಿಕ ಸಂಪರ್ಕ ಮಾಡುವಾಗ ಮಾಡಿಕೊಂಡಿರುವ ವಿಡಿಯೋ ಇರುವ ಮೊಬೈಲ್ನೊಂದಿಗೆ ವಿದೇಶಕ್ಕೆ ಹೋಗಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳು ಇತ್ತ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದಷ್ಟು ಸಂತ್ರಸ್ತ ಮಹಿಳೆಯರನ್ನ ವಿಚಾರಣೆ ಮಾಡಿ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹಾಗಾದ್ರೆ ರಾ ಫುಟೇಜ್ ಸಿಗದ ಹೊರತು ಪ್ರಕರಣದಲ್ಲಿ ಎಫ್ಎಸ್ಎಲ್ನಲ್ಲಿ ಸಾಬೀತುಪಡಿಸೋದು ಕಷ್ಟ ಸಾಧ್ಯ ಅಂತ ಇದೆ ಪೊಲೀಸ್ ಮೂಲಗಳು. ಸೊ ಮೊಬೈಲ್ನ ಅಸಲಿಯತ್ತು ಏನು ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ವಿಡಿಯೋ ಇರುವ ಮೊಬೈಲ್ ವಿದೇಶಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಹೋಗಿದ್ದಾರೆ. ಅಂದರೆ ಆ ಮೊಬೈಲು ಪ್ರಜ್ವಲ್ ರೇವಣ್ಣ ಹತ್ರನೇ ಇದೆ, ಒರಿಜಿನಲ್ ಡೇಟಾ ಎಲ್ಲ ಇರೋದು ಅಂತ. ಇತ್ತ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಟೀಮ್ ಕೂಡ ಚುರುಕುಗೊಳಿಸ್ತಾ ಇದೆ. ಹಲವು ಆಯಾಮ, ಒಂದೇ ಒಂದು ಮೊಬೈಲಲ್ಲಿ ಶೇರ್ ಆಗಿರೋದಾ ಅಥವಾ ಬೇರೆ ಬೇರೆ ಮೊಬೈಲ್ನಲ್ಲಿ ಯೂಸ್ ಮಾಡಿದ್ರಾ, ಯಾವಾಗಲಿಂದ ಯಾವ ಕಾಲಘಟ್ಟದಿಂದ ಇತ್ತು, ಯಾರ್ಯಾರು ಮತ್ತು ಏನು ಆಮಿಷ ಕೊಟ್ಟಿದ್ರು, ಅಸಹಾಯಕತೆಯನ್ನು ಬಳಸ್ಕೊಳ್ತಾ ಇದ್ರ ಅಥವಾ ದುರ್ಲಾಭವನ್ನು ಪಡಿತಾ ಇದ್ರ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಸಲಿ ವಿಡಿಯೋ ಇರುವಂತಹ ಪ್ರಜ್ವಲ್ ಮೊಬೈಲ್ ಸಿಗಲೇಬೇಕು ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾದ್ರೆ, ಬಟ್ ಅವ್ರ ಹತ್ರ ಇದೆ ಮೊಬೈಲ್ ಅದು ಅಂತ ಹೇಳಲಾಗ್ತಾ ಇದೆ. ಎಫ್ಎಸ್ಎಲ್ಗೆ ವಿಡಿಯೋ ಇರುವಂತಹ ಮೊಬೈಲನ್ನು ಕೊಡಬೇಕಾಗತ್ತೆ. ಇದು ಎಡಿಟೆಡಾ, ಒರಿಜಿನಲ್ಲಾ ಅಥವಾ ಫೇಕಾ ಅಂತ ನೋಡೋದಕ್ಕೆ ಮೊಬೈಲ್ ಸಿಗದೇ ಇದ್ದರೆ ಎಫ್ಎಸ್ಎಲ್ನಲ್ಲಿ ಸಾಬೀತುಪಡಿಸೋದು ಕಷ್ಟ ಸಾಧ್ಯ. ಅಂದರೆ ಎವಿಡೆನ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಸದ್ಯ ಹರಿದಾಡ್ತಾ ಇರುವಂತಹ ವಿಡಿಯೋ ಕಳಿಸಿದರೆ ವ್ಯತಿರಿಕ್ತ ವರದಿ ಏನಾದರೂ ಬರುತ್ತಾ? ಹಾಗಾದರೆ ಎಫ್ಎಸ್ಎಲ್ ವರದಿ ಎಡಿಟೆಡ್ ವಿಡಿಯೋ ಅಂತ ಬರುವಂತಹ ಸಾಧ್ಯತೆ ಕೂಡ ಇದೆ. ಒರಿಜಿನಲ್ ಸಿಗಬೇಕು, ಎವಿಡೆನ್ಸ್ ಸಿಗಬೇಕು, ಆಮೇಲೆ ಯಾವ ಇಂಟೆನ್ಸಿಟಿಯಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕತ್ತೆ ಎಫ್ಎಸ್ಎಲ್ ಅನ್ನೋದು, ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ಗೆ ಅನ್ನೋದು ಇಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.